ಬ್ರಿಟಿಷರ ವಿರುದ್ಧ ದಂಡಿ ಯಾತ್ರೆಯನ್ನ ಗಾಂಧೀಜಿಯವರು ಮಾಡಿದ್ರು. ಬ್ರಿಟಿಷ್ನವರು ಸಹ ತಡಿಲಿಲ್ಲ. ಚಂದ್ರಶೇಖರ್ ಅವರು 1983ರಲ್ಲಿ ಕನ್ಯಾಕುಮಾರಿಯಿಂದ ದೆಹಲಿಯವರೆಗೂ, ಆಗ ಇಂದಿರಾಜಿಯವರು ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದರು, ತಡೀಲಿಲ್ಲ. ಅದಕ್ಕೆ ಮೊದಲು ವಿನೋಬ ಭಾವೆ ಅವರು ಭೂದಾನ ಯಜ್ಞದ ಚಳವಳಿಯಲ್ಲಿ ಪಾದಯಾತ್ರೆ ಮಾಡಿದ್ರು, ಯಾರು ತಡೀಲಿಲ್ಲ. ಹಾಗೆ ಬಿಜೆಪಿನವರು LK ಅದ್ವಾನಿ, ಮುರಳಿ ಮನೋಹರ್ ಜೋಶಿ ಇಟ್ಟಿಗೆ ಯಾತ್ರೆ, ರಥಯಾತ್ರೆ, ಇನ್ನಿತರ ಯಾತ್ರೆಗಳನ್ನು ಮಾಡಿದ್ರು, ಯಾರು ತಡೀಲಿಲ್ಲ. ಈಗಲೂ ಸಹ ಯಾವ ಭಾರತ ಜೋಡೋ ಯಾತ್ರೆಯನ್ನ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಹೋದಾಗ ಯಾವುದೂ ಅಡಚಣೆಗಳಾಗಿರಲಿಲ್ಲ. ಆದರೆ ಈಗ ಈ ಹಿಮವಂತ್ ಬಿಸ್ವಾ ಶರ್ಮಾ ಅಸ್ಸಾಂ ಚೀಫ್ ಮಿನಿಸ್ಟರ್, ಆ ಒಂಥರ ಗಿರಾಕಿ ಉಂಡು ಹೋದ ಕೊಂಡು ಹೋದ ಅಂತೇಳಿ ಕಾಂಗ್ರೆಸ್ನಲ್ಲಿ ಎಲ್ಲ ಅನುಭವಿಸಿ ಬಿಜೆಪಿಗೆ ಹೋಗಿ ಮುಖ್ಯಮಂತ್ರಿ ಆಗಿದ್ದ. ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ, ಮಿಸ್ಟರ್ ಬಿಸ್ವಾ, ನೀವು ಓತನ್ನು ತೆಗೆದುಕೊಂಡಿದ್ದೀರಿ ಸಂವಿಧಾನವನ್ನು ಎತ್ತಿಡಿತೇವೆ ಅಂತೇಳಿ. ಸಂವಿಧಾನದ ಆರ್ಟಿಕಲ್ 19 ಕೆಳಗಡೆ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಕಾನೂನಿನ ಚೌಕಟ್ಟಿನಲ್ಲಿ ದೇಶದ ಯಾವುದೇ ಮೂಲೆಗೆ ಯಾತ್ರೆ ಮಾಡತಕ್ಕಂಥ, ಪಾದಯಾತ್ರೆ ಮಾಡತಕ್ಕಂಥ ಅವಕಾಶ ಇದೆ. ಇವತ್ತು ಜನರ ಪರವಾಗಿ, ಜನರ ಧ್ವನಿಯಾಗಿ ಪಾದಯಾತ್ರೆ, ನ್ಯಾಯಯಾತ್ರೆ, ಭಾರತ ಜೋಡೋ ನ್ಯಾಯಯಾತ್ರೆ, ಜನರಿಗೆ ನ್ಯಾಯ ಕೊಡಿ ಅಂತೇಳಿ ಪಾರ್ಲಿಮೆಂಟ್ ಸದಸ್ಯರು, ಎಐಸಿಸಿಯ ಮಾಜಿ ಅಧ್ಯಕ್ಷರು, ಯಾರ ಕುಟುಂಬದವರು ದೇಶದ ಏಕತೆ ಸಮಗ್ರತೆಗೋಸ್ಕರ ತ್ಯಾಗ ಬಲಿದಾನಗಳನ್ನು ಮಾಡಿರ್ತಕ್ಕಂಥ ಕುಟುಂಬದ ವಾರಸುದಾರರು, ಅವರು ಪಾದಯಾತ್ರೆ ಮಾಡ್ತೀವಿ, ನ್ಯಾಯಯಾತ್ರೆ ಮಾಡ್ತೇವೆ, ಅಲ್ಲಿ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ ತಡಿತೀರಲ್ಲ, ಇದು ಸಂವಿಧಾನ ಬಾಹಿರ ಮತ್ತು ಇದು ಪ್ರಜಾಪ್ರಭುತ್ವ ವಿರೋಧಿ. ಅಷ್ಟೇ ಅಲ್ಲ, ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಇವತ್ತು ದೇಶದಲ್ಲಿ ಕುಂಠಿತ ಆಗಿದೆ, ಗಂಡಾಂತರ ಇದೆ. ಏನಾದರೂ ಸಹ ಈ ದೇಶದಲ್ಲಿ ಸಂವಿಧಾನದ ವಿಧಿವಿಧಾನಗಳ ಬಗ್ಗೆ ಬದ್ಧತೆ ಇದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮತ್ತು ಆ ರಾಜ್ಯದ ಗವರ್ನರ್ ಇದನ್ನ ಕಾಗ್ನಿಸೆನ್ಸ್ ಅನ್ನ ತೆಗೆದುಕೊಂಡು ಇದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಯಾವ ಹಿಮವಂತ್ ಬಿಸ್ವಾ ಶರ್ಮನ ಸರ್ಕಾರ ಇದೆ ಅದನ್ನ ಡಿಸ್ಮಿಸ್ ಇಮಿಡಿಯೇಟ್ ಮಾಡಬೇಕು ಅಂತೇಳಿ ಆಗ್ರಹಿಸ್ತೇವೆ. ಇದೊಂದು. ಎರಡನೇದು, 1986-89ರಲ್ಲಿ ಯಾವ ಈ ರಾಮ ಜನ್ಮಭೂಮಿ ಇಶ್ಯೂ ಬಗ್ಗೆ ನಮ್ಮ ಪಕ್ಷದ ನಾಯಕರು ಮತ್ತು ಮಾಜಿ ಪ್ರಧಾನಮಂತ್ರಿ, ಆಗ ಪ್ರಧಾನಮಂತ್ರಿಗಳಾಗಿದ್ದಂಥವ್ರು ರಾಜೀವ್ ಗಾಂಧಿಯವರು ಸ್ಪಷ್ಟವಾಗಿ ಆನ್ ರೆಕಾರ್ಡ್ ಹೇಳಿದ್ದಾರೆ, ನಾನು ದೇವಸ್ಥಾನದ ಮಂದಿರದ ವಿರೋಧಿ ಅಲ್ಲ ಅಥವಾ ಮಂದಿರದ ಪರವಾಗೂ ಇಲ್ಲ, ನಾನು ಮಸೀದಿಯ ಪರವಾಗೂ ಇಲ್ಲ, ವಿರುದ್ಧವಾಗೂ ಇಲ್ಲ. ಈ ಇಶ್ಯೂ ಬಗ್ಗೆ ನ್ಯಾಯಾಲಯದ ತೀರ್ಪು ಏನು ಬರುತ್ತೋ ಅದರ ಪರವಾಗಿದ್ದೇನೆ. ಫೈಸಲಾಬಾದ್ನ ಆದೇಶ 1989ರಲ್ಲಿ ಬಂದಾಗ ಕೇವಲ 40 ನಿಮಿಷದಲ್ಲಿ ರಾಮಲಲ್ಲಾ ಬಾಗಲನ್ನು ತೆಗೆಸಿ ಇಡೀ ಇತಿಹಾಸದಲ್ಲಿ 500 ವರ್ಷಗಳ ಇತಿಹಾಸದಲ್ಲಿ ಪ್ರಪ್ರಥಮವಾಗಿ ರಾಮನಿಗೆ ಪೂಜೆ ಮಾಡಿದಂಥವ್ರು ಯಾರಾದರೂ ಇದ್ರೆ ಅದು ಕಾಂಗ್ರೆಸ್ಸಿನ ರಾಜೀವ್ ಗಾಂಧಿಯವರು ಮತ್ತು ಕಾಂಗ್ರೆಸ್ನವರು ಅನ್ನೋದನ್ನ ನಿಮ್ಮ ಮೂಲಕ ಜನತೆ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಎರಡನೇದು, ಶಿಲಾನ್ಯಾಸವನ್ನ ರಾಮ ಜನ್ಮಭೂಮಿ ದೇವಸ್ಥಾನಕ್ಕೆ ಪ್ರಪ್ರಥಮವಾಗಿ
ಶಿಲಾನ್ಯಾಸವನ್ನ ಮಾಡಿದಂತವರು ಬಿಜೆಪಿನವರಲ್ಲ, ಮಾಡಿದಂತವರು ಕಾಂಗ್ರೆಸ್ನವರು, ರಾಜೀವ್ ಗಾಂಧಿಯವರು. ಆದರೆ ಯಾವ ಕೇಸ್ ಇತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ರಾಜೀವ್ ಗಾಂಧಿಯವರ ಕಾಲದಲ್ಲೋ ಅಥವಾ ಇಂದಿರಾ ಗಾಂಧಿಯವರ ಕಾಲದಲ್ಲೋ ಅಥವಾ ಮನಮೋಹನ್ ಸಿಂಗ್ ರವರ ಕಾಲದಲ್ಲೋ ನರಸಿಂಹರಾಯರ ಕಾಲದಲ್ಲೋ ತೀರ್ಪು ಬಂದಿದ್ರೆ ಇದಕ್ಕಿಂತ ಉತ್ತಮ ರೀತಿಯಲ್ಲಿ ಟ್ರಸ್ಟ್ ಮೂಲಕ ನಾವು ಇಂಟರ್ಫಿಯರ್ ಆಗದೆ ರಾಜಕಾರಣ ಮಾಡದೆ ದೇವಸ್ಥಾನವನ್ನ ಕಟ್ಟಿಸಿ ಲೋಕಾರ್ಪಣೆ ಮಾಡುವಂತದಕ್ಕೆ ನಮಗೂ ಸಹ ಬದ್ಧತೆ ಇತ್ತು. ಎನಿವೆ ಇವತ್ತು ಆಸ್ ಇಫ್ ನಾವೇ ಮಾಡಿದ್ದೀವಿ ಅನ್ನುವಂಥ ರೀತಿಯಲ್ಲಿ ವೈಭವೀಕರಿಸಿಕೊಳ್ತಕ್ಕಂಥದ್ದು ಇದೆಯಲ್ಲ, ವೈಭವೀಕರಿಸ್ಕೊಳ್ಳಿ. ಆದ್ರೆ ನಾನು ಇಷ್ಟೇ ಹೇಳ್ತೇನೆ, ರಾಮ ಒಬ್ಬ ರಾಜಕುಮಾರ, ರಾಜ. ಆದರೆ ದೇವತಾ ಸ್ವರೂಪಿ ಅಂತ ಹೇಳಿ ಯಾಕೆ ಕಾಣ್ತೇವೆ ಅಂತ ಹೇಳಿದ್ರೆ ಅವರ ಸದ್ಗುಣಗಳಿಂದ, ಅವರ ಆದರ್ಶಗಳಿಂದ. ನಾನು ಹೆಚ್ಚು ಹೇಳಲಿಕ್ಕೆ ಹೋಗುವುದಿಲ್ಲ, ಅಟ್ಲೀಸ್ಟ್ ಒಂದು ಆದರ್ಶ. ನೆನ್ನೆ ಆ ಬಾಲರಾಮನ ಪ್ರತಿಷ್ಠಾಪನೆ ಆಗಿದೆ. ದಯಮಾಡಿ ಅತ್ಯಂತ ವಿನಮ್ರತೆಯಿಂದ ನಿಮ್ಮ ಮೂಲಕ ಮೋದಿಯವರನ್ನ ವಿನಂತಿ ಮಾಡ್ತೇನೆ, ರಾಮನ ಆದರ್ಶಗಳಲ್ಲಿ ಎಲ್ಲಾ ಮಾಡಲಿಕ್ಕೆ ನಿಮ್ಮ ಕೈಲಿ ಆಗದ ಇದ್ರು ಪಾಪ ನಿಮ್ಮ ಶ್ರೀಮತಿಯವರಿಗೆ ರಕ್ಷಣೆ ಇಲ್ಲ. ನಿಮ್ಮಲ್ಲಿ ಅತ್ಯಂತ ವಿನಮ್ರವಾಗಿ ವಿನಂತಿ ಮಾಡ್ತೇನೆ, ಆ ನಿಮ್ಮ ಶ್ರೀಮತಿಯವರಿಗೆ ರಕ್ಷಣೆ ಕೊಡುವಂತ, ಅವರ ಬದುಕನ್ನ ಉತ್ತಮ ರೀತಿಯಲ್ಲಿ ರೂಪಿಸ್ಕೊಳ್ತಕ್ಕಂಥ ಅದಕ್ಕೆ ನೀವು ಆಶ್ರಯ ನೀಡಿದ್ರೆ ರಾಮ ಭಕ್ತ ಅನ್ನೋದಕ್ಕೆ ಒಂದಿಷ್ಟು ಅರ್ಥನಾದ್ರೂ ಬರುತ್ತೆ. ಅದನ್ನ ಮಾಡದ ಇದ್ರೆ ಈ ದೇಶದ ಜನ ನೀನು ರಾಮ ಭಕ್ತ ಅಲ್ಲ, ರಾಮನ ಆದರ್ಶಗಳು ಇಲ್ಲ ಅಂತೇಳಿ ಜನ ತೀರ್ಮಾನ ಮಾಡ್ತಾರೆ ಅಂತೇಳಿ ಹೇಳಿಕೆ ಬಯಸ್ತೇನೆ. ಇದರಲ್ಲಿ ಈ ದೇಶದಲ್ಲಿ ಎರಡು ತರ ಇದ್ದಾರೆ. ಒಂದು ನ್ಯಾಷನಲ್ ಫ್ಲಾಗ್ ಅನ್ನ ಹಿಡಿಯುವಂತವರು ಕಾಂಗ್ರೆಸ್ನವರು, ಭಗವಧ್ವಜ ಹಿಡಿಯುವಂತವರು ಬಿಜೆಪಿ RSSನವರು, ಸಂವಿಧಾನವನ್ನ ಗೌರವ ಕೊಡುವಂತವರು ಕಾಂಗ್ರೆಸ್ನವರು, ಮನುಧರ್ಮಶಾಸ್ತ್ರಕ್ಕೆ ಒತ್ತು ಕೊಡುವಂತವರು ಭಾರತೀಯ ಜನತಾ ಪಾರ್ಟಿಯವರು, ಬಿಜೆಪಿನವರು, ಸರ್ವ ಜನಾಂಗದ ಶಾಂತಿಯ ತೋಟಕ್ಕೆ ಬದ್ಧತೆ ಇರುವಂತವರು ಕಾಂಗ್ರೆಸ್ಸಿನವರು, ಮತೀಯ ವಿಚಾರಗಳಲ್ಲಿ ಶ್ರೇಣೀಕೃತ ಜಾತಿ ವ್ಯವಸ್ಥೆಯಲ್ಲಿ ಸಮಾಜವನ್ನು ಕಾಣ್ತಕ್ಕಂಥವರು ಬಿಜೆಪಿಯವರು, ಅಹಿಂಸಾ ವಿಚಾರದಲ್ಲಿ ನಂಬಿಕೆ ಇಟ್ಟಿರುವಂತವರು ಕಾಂಗ್ರೆಸ್ಸಿನವರು, ಹಿಂಸಾವಾದದಲ್ಲಿ ನಂಬಿಕೆ ಇಟ್ಟಿರುವಂತವರು ನಾಥುರಾಮ್ ಗೋಡ್ಸೆ ಸೇರಿದಂತೆ ಭಾರತೀಯ ಜನತಾ ಪಾರ್ಟಿಯವರು ಮತ್ತು RSSನವರು, ಅವರು ಹಿಂಸಾ ವಿಚಾರದಲ್ಲಿ ನಂಬಿಕೆ ಇಟ್ಟಿರುವಂತವರು. ಸೊ ಅದರ ಜೊತೆಗೆ ನಾವು ಗಾಂಧೀಜಿಯವರ ವಿಚಾರಧಾರೆಯಲ್ಲಿ ನಂಬಿಕೆ ಇಟ್ಟು ಗಾಂಧೀಜಿಯವರ ತತ್ವ ಸಿದ್ಧಾಂತಗಳ ಹಿನ್ನೆಲೆಯಲ್ಲಿ ಗಾಂಧೀಜಿಯವರು ಬಯಸಿದಂತ ರಾಮರಾಜ್ಯ, ಜಾತಿ ರಹಿತ, ವರ್ಗ ರಹಿತ, ಶೋಷಣೆ ರಹಿತ, ಸಮಪಾಲು ಸಮಬಾಳು ಸಮಾನ ಅವಕಾಶದ ಪರಿಕಲ್ಪನೆ ಗಾಂಧೀಜಿಯವರಿಗೆ ಮಹರ್ಷಿ ವಾಲ್ಮೀಕಿಯ ರಾಮಾಯಣದಲ್ಲಿ ಸಿಕ್ಕಿದ್ದರಿಂದ ಗಾಂಧೀಜಿಯವರು ರಾಮರಾಜ್ಯದ ಮಾಡಬೇಕು ಅಂತ ಹೇಳಿ ಜಸ್ಟ್ ಒಂದು ಉದಾಹರಣೆ ಹೇಳ್ತಾರೆ. ಸೀತೆ ಯಾವ ಜಾತಿಯವರು, ಯಾರಿಗೆ ಹುಟ್ಟಿದವರು ಸೀತೆ? ಜನಕ ಮಹಾರಾಜನಿಗೆ ಮಣ್ಣಲ್ಲಿ ಜಮೀನಲ್ಲಿ ಸಿಕ್ಕಂತ ಮಗು, ಭೂಮಿಯಲ್ಲಿ. ಆಕೆಯ ಜನ್ಮ ಕೊಟ್ಟಂತ ತಂದೆ ತಾಯಿ ಯಾರಿಗೂ ಗೊತ್ತಿಲ್ಲ. ಸಾಕು ತಂದೆ ಜನಕ ಮಹಾರಾಜ, ಅವರ ಜಾತಿನೂ ಗೊತ್ತಿಲ್ಲ, ಧರ್ಮನೂ ಗೊತ್ತಿಲ್ಲ. ಯಾಕೆ ಆಕೆಯನ್ನ ನಾವು ಗೌರವಿಸ್ತೀವಿ ಅಂತ ಹೇಳಿದ್ರೆ ಜಾತಿ ಧರ್ಮ ಇದಕ್ಕೋಸ್ಕರ ಅಲ್ಲ, ಆಕೆಯ ಸದ್ಗುಣಗಳಿಗೋಸ್ಕರ ನಾವು ಆಕೆಯನ್ನ ಸೂರ್ಯ ಚಂದ್ರರಿರೋವರೆಗೂ ಸಹ ಆಕೆಯನ್ನ ಆರಾಧಿಸ್ತೇವೆ. ಇದರಿಂದ ಅರ್ಥ ಮಾಡ್ಕೋಬೇಕಾಯ್ತು ಭಾರತೀಯ ಜನತಾ ಪಾರ್ಟಿಯವರ ಸಮಾಜದಲ್ಲಿ ಜಾತಿ ಆಗಲಿ ಅಥವಾ ಧರ್ಮ ಆಗಲಿ ಇದರಿಂದ ಸಮಾಜವನ್ನು ಒಡೆಯುವಂಥದ್ದಲ್ಲ. ಧರ್ಮ ಅಂತ ಹೇಳಿದ್ರೆ ಸರ್ವ ಜನಾಂಗ. ಅದನ್ನೇ ಸ್ವಾಮಿ ವಿವೇಕಾನಂದರು ಹೋಗಿ ಚಿಕಾಗೋದಲ್ಲಿ ಹೇಳಿದ್ದು, ಮೈ ಡಿಯರ್ ಹಿಂದೂ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಮೈ ಡಿಯರ್ ಕ್ರಿಶ್ಚಿಯನ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಮೈ ಡಿಯರ್ ಮುಸಲ್ಮಾನ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತ ಹೇಳಿ ಚಿಕಾಗೋದಲ್ಲಿ ಹೇಳಿಲ್ಲ. ಅವ್ರು ಹೇಳಿದ್ದೇನು, ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ದಿಸ್ ಯೂನಿವರ್ಸಲ್. ಇನ್ನೊಂದು ಹೆಚ್ಚು ಮುಂದೆ ಹೋಗ್ತಾರೆ, ನಾನು ಅತ್ಯಂತ ಸನಾತನ ಧರ್ಮ ಇರುವಂತ ದೇಶದಿಂದ ಬಂದಿದ್ದೇನೆ, ನನ್ನ ದೇಶದಲ್ಲಿ ಯಾವುದೇ ಧರ್ಮದವರು ಒಳ್ಳೆಯ ಕೆಲಸ ಮಾಡ್ತಕ್ಕಂಥ ಧರ್ಮ ಪ್ರಚಾರಕ ಮಾಡ್ತಕ್ಕಂಥ ಅದಕ್ಕೆ ಯಾರಾದರೂ ಬಂದ್ರೆ ಧರ್ಮ ಸಹಿಷ್ಣುತೆ ಇರ್ತಕ್ಕಂಥ ದೇಶ ನನ್ನ ದೇಶ ಅಂತೇಳಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಅದರಲ್ಲಿ ನಾವು ಬದ್ಧರಿದ್ದೇವೆ ಹೊರತು ಬೇರೆಯವರ ರೀತಿಯಲ್ಲಿ ಅಲ್ಲ ಅನ್ನೋದನ್ನು ನಾನು ಸ್ಪಷ್ಟವಾಗಿ ಹೇಳಿಕೆ ಬಯಸ್ತೇನೆ.